ಹೆಣ್ಮಕ್ಳು ಮುಟ್ಟಾದಾಗ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತಾರಲ್ಲ, ಯಾಕೆ? ಖಂಡಿತ ಹೋಗ್ಬಾರ್ದು. ಯಾಕೆ ಅಂದ್ರೆ ಹೆಣ್ಣು ಮಕ್ಕಳು ತುಂಬಾ ಕೆಲಸ ಮಾಡೋರು. ಕೆಲಸ ಅಂದ್ರೆ ಆ ಕಾಲಕ್ಕೂ ಮಾಡ್ತಾರೆ, ಹೆಣ್ಮಕ್ಳು ಈ ಕಾಲಕ್ಕೂ ಮಾಡ್ತಾರೆ. ಅವತ್ತು ಮಾಡ್ತಾ ಇದ್ದ ಕೆಲಸ ಕುಟ್ಟೋದು, ಬೀಸೋದು, ಬಾವಿಲಿ ನೀರು ಸೇದೋದು ತುಂಬಾ ಶ್ರಮದ ಕೆಲಸ. ಆ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶ್ರಾಂತಿಯ ಅಗತ್ಯ ಇರುತ್ತೆ. ಹಾಗಾಗಿ ಮತ್ತಿನ್ನೊಂದು, ಸ್ನಾನವನ್ನ ಮಾಡ್ತಾ ಇರ್ಲಿಲ್ಲ. ಈ 3 ದಿವಸ ಪೀರಿಯಡ್ಸ್ ಟೈಮ್ನಲ್ಲಿ ಸ್ನಾನವನ್ನ ಮಾಡ್ತಾ ಇರ್ಲಿಲ್ಲ. ಸ್ನಾನ ಮಾಡದೇ ಇದ್ಮೇಲೆ ಮಾಮೂಲಿಯಾಗಿರೋರು ಕೂಡ ದೇವ್ರ ಮನೆಗೆ ಹೋಗಲ್ಲ, ದೇವ್ರ ಪೂಜೆಯನ್ನ ಮಾಡಲ್ಲ. ಸ್ನಾನವನ್ನ ಯಾಕೆ ಆ 3 ದಿವಸ ಮಾಡ್ತಾ ಇರ್ಲಿಲ್ಲ? ಅದಕ್ಕೂ ವೈದ್ಯಕೀಯ ಕಾರಣವೇ ಇದೆ. ಬಿಸಿ ನೀರಿನ ಸ್ನಾನ ಮಾಡಿದ್ರೆ ರಕ್ತಸ್ರಾವ ಜಾಸ್ತಿ ಆಗತ್ತೆ. ತಣ್ಣೀರಿನ ಸ್ನಾನ ಮಾಡಿದ್ರೆ ಎಷ್ಟು ಸ್ರಾವ ಆಗ್ಬೇಕೋ ಅದು ಕಮ್ಮಿ ಆಗತ್ತೆ. ಅದರಲ್ಲಿ ವೈಜ್ಞಾನಿಕ ಹಿನ್ನೆಲೆ ಇದೆ. ಹಾಗಾಗಿ ಸ್ನಾನವನ್ನ ವರ್ಜ್ಯ ಅಂತ ಹೇಳಿ ನಿಲ್ಸಿದ್ರು. ಸ್ನಾನ ಮಾಡದೇ ಇದ್ಮೇಲೆ ದೇವ್ರ ಮನೆಗೆ ಹೋಗೋ ಹಾಗಿಲ್ಲ. ಮತ್ತೆ ಇವರಿಗೆ ವಿಶ್ರಾಂತಿ ಅಗತ್ಯ ಅಂತ ಹೇಳಿ ಅವ್ರನ್ನ ಸಂಪೂರ್ಣವಾಗಿ ವಿಶ್ರಾಂತಿ ಕೊಟ್ಬಿಟ್ಟು ಒಂದ್ ಕಡೆ ಕೂಡಿಸ್ತಾ ಇದ್ರು. ಅದು ಒಳ್ಳೆಯ ಅಭ್ಯಾಸ. ಸುಮಾರು ಒಂದು 19 ಅಡಿಯಷ್ಟು ಎತ್ತರದ ನಾಗ ಎದ್ದು ನಿಂತು ದರ್ಶನವನ್ನ ಕೊಡ್ತು. ಬಂದ್ರೆ ಆ ರಸ್ತೆ ಮಧ್ಯದಲ್ಲಿ ಎಡೆ ಹಾಕೊಂಡು ಕೂತ್ಕೊಂಡ್ ಬಿಟ್ಟಿದೆ. ನಾವೇನ್ ಹಿಡ್ಕೊಂಡ್ ಬರಕ್ ಸಾಧ್ಯ ಇಲ್ಲ. ಅದು ಬಹಳ ಬೃಹತ್ ನಾಗ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಸಂತಾನಕ್ಕೂ ಮದ್ವೆಗೂ ನಾಗಪ್ಪನಿಗೂ ಹೇಗೆ ಕನೆಕ್ಷನ್ ಅಂತ? ಇಲ್ಲಿ ಪೂಜೆ ಮಾಡ್ರಿ 3 ತಿಂಗಳು ಮದ್ವೆ ಸೆಟ್ಲ್ ಆಗತ್ತೆ ಅಂತ ಹೇಳ್ತೀನಿ. ಇದೇ ಸರ್ಪದೋಷದಲ್ಲಿ 12 ಬಗೆಯ ಸರ್ಪದೋಷ ಇದೆ. ಹಾಲ್ ತಂದು ಹಾವಿಗೆ ಕುಡಿಸಿ ಅಂತ ನಾವ್ ಹೇಳಿಲ್ಲ. ನಾವ್ ಇದನ್ನ ಹೇಳ್ಬಿಟ್ರೆ ನಾಳೆಯಿಂದ ಹುತ್ತಗಳೆಲ್ಲ ನಿರ್ನಾಮ ಮಾಡ್ಬಿಡ್ತಾರೆ ಜನ. ಇದಿಷ್ಟೇಪ್ಪ ಔಷಧ. ಸಂತಾನ ಇಲ್ಲದೆ ಇದ್ದವ್ರಿಗೆ 10 ರೂಪಾಯಿ ಖರ್ಚಾಗಿಲ್ದಾರ ನಾನು ಹೇಳ್ಕೊಟ್ಬಿಟ್ಟಿದ್ದೀನಿ. ನಂಗೇನ್ ಕೊಡ್ತೀರಾ? ನಾಗರ ಪಂಚಮಿ ಹಬ್ಬನ ಸರಿಯಾಗಿ ಆಚರಣೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಾಡುವ ಆಚರಣೆ ಪದ್ಧತಿ ಇರೋರು ಅವರವರ ಪದ್ಧತಿಯ ಪ್ರಕಾರ ಮಾಡ್ಲಿ. ನಾಗರ ಕಲ್ಲಿಗೆ ಹಾಲನ್ನ ತನಿ ಎರಿಬಹುದು, ಹುತ್ತಕ್ಕೆ ತನಿ ಎರಿಬಹುದು. ದಯಮಾಡಿ ಯಾರು ಹಾಲನ್ನ ಹುತ್ತಕ್ಕೆ ಸುರಿಬೇಡಿ. ಮನೆಯಲ್ಲೇ ಮಾಡೋದಾದ್ರೆ ಅಕ್ಕಿ ಹಿಟ್ಟಿನಲ್ಲಿ ಒಂದು ತೊಟ್ಲ ರೀತಿಯಲ್ಲಿ ಮಾಡಿಕೊಂಡು ಒಂದು ಸಣ್ಣ ನಾಗನನ್ನ ಆಕೃತಿಯನ್ನ ಮಾಡಿ ಅದರೊಳಗೆ ಇಡಬೇಕು. ಅದಕ್ಕೆ ಹೂವಿನಲ್ಲಿ 3 ಸಲ ಅದಕ್ಕೆ ಪ್ರೋಕ್ಷಣೆ ಮಾಡಬೇಕು. ಇಷ್ಟು ಒಂದು ಚಿಟಿಕೆಯಷ್ಟು ಬೆಣ್ಣೆಯನ್ನ ಇಡಬೇಕು. ಅದನ್ನ ಕಡಲೆಕಾಳು, ಭತ್ತದರಳು ಪ್ರಮುಖವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ತಾಳೆ ಹೂ ತುಂಬಾ ಪ್ರಿಯ ನಾಗನಿಗೆ. ಮತ್ತೆ ಯಾವ್ದಾದ್ರು ಸುವಾಸನೆಯಿಂದ ಇರತಕ್ಕಂಥ ಹೂವು, ಸಂಪಿಗೆ, ಮಲ್ಲಿಗೆ ಶುದ್ಧವಾಗಿರ್ಬೇಕು ಅಂತ ಅಷ್ಟೇ, ಇನ್ನೇನು ಅರ್ಥ ಇಲ್ಲ. ಹಾಗಾಗಿ ಸುಮಾರು ಜನ ಈ ಹಬ್ಬ ಮಾತ್ರ ಒದ್ದೆ ಬಟ್ಟೆಯಲ್ಲೇ ಆಚರಣೆ ಮಾಡ್ತಕ್ಕಂಥದ್ದು. ಈ ಹಬ್ಬವನ್ನ ಆಚರಣೆ ಮಾಡೋದು ತುಂಬಾ ಒಳ್ಳೇದು. ಸಂತಾನಕ್ಕೂ ಮದ್ವೆಗೂ ನಾಗಪ್ಪನಿಗೂ ಹೇಗೆ ಕನೆಕ್ಷನ್ ಅಂತ? ನಾಗದೋಷ ಇದ್ದಾಗ ಮದುವೆಗೆ ಅಡಚಣೆ ಆಗುತ್ತೆ. ನಾವು ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ತೆಗೆದುಕೊಂಡಾಗ ಕುಂಡಲಿಯಲ್ಲಿ ಕಳತ್ರ ಸ್ಥಾನವನ್ನ ನೋಡ್ತೀವಿ. ಕಳತ್ರ ಸ್ಥಾನಾಧಿಪತಿ ಯಾರಾಗಿದ್ದಾನೆ, ಸ್ಥಾನದಲ್ಲಿ ಯಾರಿದ್ದಾರೆ, ಅವ್ರ ಮೇಲೆ ಯಾರ ದೃಷ್ಟಿ ಬೀಳ್ತಾ ಇದೆ, ಇದೆಲ್ಲವನ್ನು ನೋಡಿ. ಹಾಗಾಗಿ ಈ ರಾಹು ಮತ್ತೆ ಕುಜನ ಒಂದು ಸಂಪರ್ಕ ಇದ್ದಾಗ ಮದುವೆಗೆ ಸಮಸ್ಯೆಗಳು ಬರುತ್ತೆ. ಅದೇ ರೀತಿ ಸಂತಾನಕ್ಕೂ ನೋಡುವಾಗ್ಲೂ ಅಷ್ಟೇನೆ, ಈ ಸಂತಾನಾಧಿಪತಿ ಯಾರಾಗಿದ್ದಾನೆ, ಸಂತಾನದ ಸ್ಥಾನದಲ್ಲಿ ರಾಹು ಏನಾದ್ರು ಸ್ಥಿತನಾಗಿದ್ದಾನ, ಅವನ ದೃಷ್ಟಿ ಇದೆಯಾ ಅಥವಾ ಶನಿಯ ದೃಷ್ಟಿ ಇದೆಯಾ, ಈ ತರಹ ಇದೆಲ್ಲವನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಈ ಸರ್ಪದೋಷ ಇದ್ದಾಗ ಮದುವೆ ಆಗೋದು ತುಂಬಾ ಕಠಿಣ. ಇದೇ ಸರ್ಪದೋಷದಲ್ಲಿ 12 ಬಗೆಯ ಸರ್ಪದೋಷ ಇದೆ. ಸುಮಾರು ಜನ ಸಾಧಾರಣವಾಗಿ 1-2 ಪೂಜೆಯನ್ನ ಹೆಸರಿಸ್ತಾರೆ. ಅದನ್ನ ಎಲ್ಲಾ ಕಡೆ ಹೋಗಿ ಮಾಡ್ಕೊಂಡು ಬರ್ತಾರೆ. ನಾವ್ ಅಲ್ಲಿ ಹೋಗಿ ಮಾಡಿದ್ವಿ, ನಾವ್ ಇಲ್ಲಿ ಹೋಗಿ ಮಾಡಿದ್ವಿ, ನಮಗ್ ಪರಿಹಾರನೇ ಆಗ್ಲಿಲ್ಲ ಅಂತಾರೆ. ಆ 12 ಬಗೆಯ ಸರ್ಪದಲ್ಲಿ ಇವರಿಗೆ ಯಾವುದು ಸಮಸ್ಯೆ ಇದೆ ಅನ್ನೋದನ್ನ ಪತ್ತೆ ಹಚ್ಕೋಬೇಕು.